ಕರ್ನಾಟಕ ಪ್ರಾಂತದಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಮೋಸ ಮಾಡ್ತಕ್ಕಂಥ ಸಂಸ್ಥೆ ಎಲ್ಲಿಲ್ಲ. ನಾನು ಅಲ್ಲಿ 30 ವರ್ಷ ಸೇವೆ ಮಾಡಿದ್ದೀನಿ ಸರ್. ಇವತ್ತು ಏನಾಗಿದೆ ಅಂದರೆ ಎಲ್ಲ ಗೂಂಡಾಗಿರಿ ಮಾಡ್ಕೊಂಡಿದ್ದಾರೆ, ರಾಜಕೀಯಗಳು ಮಾಡ್ಕೊಂಡಿದ್ದಾರೆ. ಅಲ್ಲೇನೋ ಒಂದು ಪ್ರಾಬ್ಲಮ್ ಆದರೆ ದುಡ್ಡುಗಳು ಕೊಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದು, ಈ ಥರ ಆಗ್ತಿದೆ. ಆ್ಯಕ್ಚುಲಿ ಅವ್ರು ಬಂದು ಬೇರೆ IFA ಹಾಸ್ಪಿಟ್ಲಿಂದ ಇಲ್ಲಿ ರೆಫರ್ ಮಾಡಿದ್ದೇನೋ ಒಂದು ಮೈನರ್ ಇದು ಆಪ್ರೇಷನ್ಗೆ, ಲೇಸರ್ ಆಪ್ರೇಷನ್ಗೆ. ಸೊ ಜಸ್ಟ್ ಅದಕ್ಕೆ ಬಂದು ಓಟಿಗೆ ಇವರು ಆಪ್ರೇಷನ್ ಮಾಡುವಾಗ ಸತ್ತ ಮೇಲೆ ನಮ್ಮ ಮೇಲೆ ಬರ್ತದೆ ಅಂದ್ಬಿಟ್ಟು ಅಲ್ಲಿಂದ ಏನು ಮಾಡಿದ್ದಾರೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಒಬ್ಬ ಆಪ್ರೇಷನ್ ಆಗ್ತಕ್ಕಂಥ ವ್ಯಕ್ತಿ ಇಮಿಡಿಯೇಟಾಗಿ ಅಲ್ಲಿರೋದೇನೋ ಸೆವೆಂತ್ ಡೇ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅಂತ ಹೇಳ್ಕೊಂಡು ಫೆಸಿಲಿಟಿ ಇಲ್ಲ ಅಂದ್ರೆ ನೀವು ಏನಕ್ಕೆ ಆಪ್ರೇಷನ್ಗೆ ಮುಂದುವರ್ಕೊಂಡ್ರಿ, ಏನಕ್ಕೆ ನೀವು ಆಪ್ರೇಷನ್ ಮಾಡ್ತೀವಿ ಅಂತ ಪೇಷಂಟ್ ಅಡ್ಮಿಟ್ ಮಾಡಿಕೊಂಡ್ರೆ, ಇದು ನಮ್ಮ ಮೊದಲನೇ ಪಾಯಿಂಟು. ಇದು ಬಂದು ಪ್ಯಾಕೇಜ್ ಬಂದು 1 ಲಕ್ಷ ಹೇಳಿ 50,000 ಅವರು ಅಡ್ವಾನ್ಸ್ ಪೇ ಮಾಡಿದ್ದಾರೆ. ಒಂದು ವೇಳೆ ನಿಮ್ಗೆ ಫೆಸಿಲಿಟಿ ಇಲ್ಲ ಅಂದಿದ್ರೆ ನೀವು ಬೇರೆ ಹಾಸ್ಪಿಟಲ್ ರೆಫರ್ ಮಾಡ್ಬೋದಾಯಿತು. ನಿಮ್ಮ ಉದ್ದೇಶ ಏನು, ಲೂಟಿ ಹೊಡಿಬೇಕು. ಆವಾಗ ಪೇಷಂಟು ಸತ್ತಂದ ತಕ್ಷಣ ಅರ್ಧ ಆಪ್ರೇಷನ್ ಹಾಕಿರ್ತಕ್ಕಂಥ ಪೇಷಂಟ ಪಕ್ಕದಲ್ಲಿ ಸಂತೋಷ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಕಳಿಸ್ಬೋದಾಗಿತ್ತು, ಅಲ್ಲಿ ಕಳಿಸಿಲ್ಲ. ಇವರ ಉದ್ದೇಶ ಏನಂದರೆ ಇಲ್ಲಿಂದ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ಗೆ ಹೋಗ್ಲಿಕ್ಕೆ ಟ್ರಾಫಿಕ್ ಆಯಿತು, ಇದಾಯಿತು, ಆನ್ ದ ವೇ ಪೇಷಂಟ್ ಹೋಯಿತು. ಈ ಒಂದು ಪಾಯಿಂಟ್ ಅವರು ಇದು ಮಾಡಲಿಕ್ಕೆ ಇವರು ಈ ಥರ ಮಾಡಿದ್ದಾರೆ. ಅದರಿಂದ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ಪ್ರಾಂತದಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಶಾಲೆ SDA ಅಂತ ಹೇಳ್ಕೊಂಡು ಎಲ್ಲರೂ ಅನ್ಯಾಯ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಅಲ್ಲಿ ಯಾರೇ ಒಬ್ಬ ವ್ಯಕ್ತಿ ಧ್ವನಿ ಎತ್ತಿದ್ರೆ ಆಮೇಲೆ FIR ಹಾಕೋದು, ಕೆಲಸದಿಂದ ತೆಗೆದುಹಾಕೋದು, ನಮ್ಮ ಹತ್ರ ದಾಖಲಾತಿ ಎಲ್ಲ ಇದೆ. ಈಗ ಸುಮಾರು ಅದರಿಂದ ಎಷ್ಟೋ ಮಂದಿ ಗಣ್ಯಗಳಾಗಿದೆ, ಬಟ್ ಅವ್ರು ಯಾರು ಹೊರಗಡೆ ಬರ್ತಾ ಇಲ್ಲ. ಈಗ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತೀನಿ ಅಂತ ಅವನ ಮೇಲೆ ಕಣ್ಣಿಡೋದು, ಆ್ಯಕ್ಷನ್ ತೊಗೊಳ್ಳೋದು, ಟರ್ಮಿನೇಟ್ ಮಾಡೋದು, ಕೆಲಸದಿಂದ ತೆಗೆದುಹಾಕೋದು, ಟಾರ್ಚರ್ ಮಾಡೋದು ಇದಾಗ್ತಾ ಇದೆ. ಇಲ್ಲಿ ಎಲ್ಲ ಕರ್ನಾಟಕ ಪ್ರಾಂತದಲ್ಲಿ ಸೆವೆಂತ್ ಡೇ ಇರುವಾಗ 99% ಹೊರ ರಾಜ್ಯದವರು ಇಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ. ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ಎಲ್ಲ ನಾನು ಕೊಡ್ತೀನಿ. ಈ ಹಾಸ್ಪಿಟ್ಲು ವಿಷಯದಲ್ಲಿ 7 ಸಲ ನನಗೆ ಕಂಪ್ಲೇಂಟ್ ಬಂದಾಗ ನಾನು ಹೋಗಿ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, 7 ಸಲ ಮಾತಾಡಿದ್ದೀನಿ. ಆಗ ಕೂಡ ಅವ್ರು ಈ ಥರ ಇದು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಇವತ್ತು ನಾವು ಮಾಧ್ಯಮದ ಹತ್ರ ಬಂದಿರೋದೇನೆಂದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಶಾಲೆ ಮೇಲೆ ಕ್ರಮ ಜರುಗಿಸಬೇಕು. ಪ್ರತಿ ಒಂದೊಂದೇ ಥರವಾದ ಮಾಹಿತಿಗಳನ್ನ ನೀವು ತಗೋಬೇಕು. ಎಲ್ಲ ಲೂಟಿ ಬರುತ್ತೆ. ಇವತ್ತು ನೋಡಿ ವರ್ಕರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ, ಆಮೇಲೆ ವರ್ಕರ್ಸ್ಗಳಿಗೆ PFಗಳು ಕಟ್ಟಿಲ್ಲ, ತುಂಬ ನೊಂದ್ಕೊಳ್ತಾ ಇದ್ದಾರೆ. ಅವರೇನ ಕೇಳಲಿಕ್ಕೆ ಹೋದ್ರೆ ಅವ್ರ ಮೇಲೆ ಬಹಳ ಶಿಕ್ಷೆಗೆ ಒಳಪಡಿಸ್ತು ಅಂತ ಹೇಳಿದ್ದಾರೆ. ಎಲ್ಲ ಹೊರ ರಾಜ್ಯದವರಲ್ಲಿದ್ದಾವೆ. ನಿಮಗೆ ಎಲ್ಲ ಸ್ಕೂಲು ಮಾಹಿತಿ ನಾನು ಕೊಡ್ತೀನಿ. ನಾನು ಬಂದು ವಿಜಯ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರು ಸೆವೆಂತ್ ಡೇ ಅಡ್ವೆಂಟಿಸ್ಟಲ್ಲಿ 30 ವರ್ಷ ನಾನು ಸೇವೆ ಮಾಡಿದ್ದೇನೆ. ನಾವು ನ್ಯಾಯ ಕೇಳೋದಕ್ಕೆ ನನ್ನ ಟರ್ಮಿನೇಟ್ ಮಾಡಿದ್ರು, ಬಟ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದರಿಂದ ನಾನೇನೋ ಮಾತಾಡಲಿಕ್ಕೆ ಹೋಗಲಿ, ನನ್ನ ಸಂಘಟನೆ ಅದು ಇದು ಮಾಡ್ಕೊಂಡಿಲ್ಲ, ಕೋರ್ಟಲ್ಲಿದೆ. ಅದೇ ಥರ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಈ ನೊಂದಿನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ಎಲ್ಲ ವ್ಯಕ್ತಿಗಳು ಅಲ್ಲಿ ಇರಬಾರ್ದು ಮತ್ತು ಮುಂದೆ ಯಾರಿಗೂ ಈ ಥರ ಆಗಬಾರ್ದು. ಈಗ ಇನ್ನೊಂದು ನಮಗೆ ಬಂದಿರೋ ಮಾಹಿತಿಯಲ್ಲಿ ಸರ್ಟಿಫಿಕೇಟೇ ಎಷ್ಟೋ ಮಂದಿಗೆ ಇಲ್ಲ. ಅಲ್ಲಿ ಆಂಧ್ರದಿಂದ ನೋಡಿ ಅಲ್ಲಿ ತಗೊಬಂದು ಸೇರ್ಕೊಂಡಿದ್ದಾರೆ, ಎಲ್ಲ ಅವ್ರ ಕುಟುಂಬಗಳನ್ನ ಅಲ್ಲಿ ಹಾಕೊಳ್ತಾರೆ. ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಶಾಲೆಗಳು ಮಾಡ್ಕೊಂಡಿದ್ದಾರೆ, ಎಲ್ಲ ಅವರ ಕುಟುಂಬಗಳನ್ನೇ ಹಾಕೊಂಡಿದ್ದಾರೆ. ಕನ್ನಡದವ್ರಿಗೆ ಯಾರಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಇದು ಕರ್ನಾಟಕನ ಅಥವಾ ಇದು ಪ್ರಜಾಪ್ರಭುತ್ವನ ಯಾರು ಕೂಡ ಕೇಳಲಿಕ್ಕಾಗೋದಿಲ್ಲ. ಒಬ್ಬರು ಮಾತಾಡ್ತಂದ್ರೆ ಅವ್ರ ಮೇಲೆ ಶಿಕ್ಷೆ. ಈ ಒಂದು ಇದು ನಡೀತದೆ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಹೇಳ್ಕೊಂಡು